ಸಿಎಂ ಅವರು 1 ಟನ್ ಕಬ್ಬಿಗೆ 3,300 ರೂಪಾಯಿ ಬೆಲೆಯನ್ನ ಘೋಷಣೆ ಮಾಡಿದ್ದಾರೆ. ಆದ್ರೆ ಎಲ್ಲೋ ಒಂದು ಕಡೆ ಈ ಬೆಲೆ ಬಗ್ಗೆ ರೈತರಲ್ಲೇ ದ್ವಂದ್ವ ನಿಲುವು ವ್ಯಕ್ತವಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಗ್ಗೆ ಹೇಳೋದಾದ್ರೆ ನಾವು ಒಂದ್ ಕಡೆ ಕೆಲವೊಂದಿಷ್ಟು ಜನ ರೈತರು ಈ ಬೆಲೆಯನ್ನ ಸ್ವಾಗತ ಮಾಡಿಕೊಂಡು ಪಟಾಕಿ ಸಿಡಿಸಿ ಬಣ್ಣ ಎರಚಿ ಸಂಭ್ರಮ ಪಡ್ತಾ ಇದ್ದಾರೆ. ಅದರ ಜೊತೆಗೆ ವಿಶೇಷವಾಗಿ ಮುಧೋಳ ಭಾಗದ ರೈತರು ಈ ಬೆಲೆಯನ್ನ ನಾವು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ, ಇದು ನಮಗೆ ಸಾಲೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಮತ್ತು ಪ್ರತಿಭಟನೆಯನ್ನ ನಾವು ಯಾವುದೇ ಕಾರಣಕ್ಕೂ ಕೈ ಬಿಡೋದಿಲ್ಲ, ನಮ್ಮದು ಏನೇ ಇದ್ರೂ ಕೂಡ ಪ್ರತಿ ಒಂದು ಟನ್ಗೆ 3,500 ರೂಪಾಯಿ ಕೊಡಲೇಬೇಕು ಅನ್ನೋ ಮಾತನ್ನ ಹೇಳ್ಕೊಂಡು ಈ ನಿಟ್ಟಿನಲ್ಲಿ ಈಗಾಗಲೇ ಅವರು ಮುಧೋಳದ ಸಂಗೊಳ್ಳಿ ರಾಯಣ್ಣ ವೃತ್ತದಲ್ಲಿ ಈಗ ಪ್ರತಿಭಟನೆ ಏನೋ ಮತ್ತೆ ಮುಂದುವರಿತಾ ಇದೆ. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನಮ್ಮ ಬೇಡಿಕೆ ಪರಿಪೂರ್ಣವಾಗಿ ಈಡೇರುವವರೆಗೂ ಕೂಡ ನಾವು ಏನೋ ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನೋ ಮಾತನ್ನ ಹೇಳ್ತಾರೆ. ಅದರ ಜೊತೆಗೆ ಏನು ಯಾವುದೇ ರೀತಿ ರಾಷ್ಟ್ರೀಯ ಹೆದ್ದಾರಿ ಆಗಲಿ ರಾಜ್ಯ ಹೆದ್ದಾರಿಗಳನ್ನ ನಾವು ತಡೆ ಮಾಡೋದಿಲ್ಲ, ಆದ್ರೆ ಟೆಂಟ್ ಹಾಕಿಕೊಂಡು ನಮ್ಮ ಪ್ರತಿಭಟನೆ ಏನಿದೆ ಅದು ನಿರಂತರವಾಗಿರುತ್ತೆ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಈ 3,300 ರೂಪಾಯಿ ಏನು ಬೆಲೆಯನ್ನು ಘೋಷಣೆ ಮಾಡಿದೆ, ಇದರ ಹಿನ್ನೆಲೆಯಲ್ಲೂ ಕೂಡ ಸಾಕಷ್ಟು ಗೊಂದಲವಿರುವಂತದ್ದು. ಅಂದ್ರೆ ರಿಕವರಿ ಆಧಾರದ ಮೇಲೆ ಯಾವ ರೀತಿ ಇದನ್ನ ಯಾವ ಬೇಸ್ ಮೇಲೆ ಇದನ್ನ ಅನೌನ್ಸ್ ಮಾಡಿದ್ರು ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಗೊಂದಲಗಳಿಗೂ ಕೂಡ ನಮಗೆ ಉತ್ತರವನ್ನ ನೀಡಬೇಕಾಗಿದೆ, ಅಧಿಕಾರಿಗಳಾಗಿರ್ಬೋದು ಮತ್ತೆ ಜನಪ್ರತಿನಿಧಿಗಳು, ಸಕ್ರಿಯ ಸಚಿವರು ಅನ್ನೋ ಮಾತನ್ನ ರೈತರು ಹೇಳಿದ್ದಾರೆ. ರೈತರನ್ನ ನಾವು ಮಾತನಾಡಿಸೋಣ, ಸುಮಾರು ಜನ ಕುಂತಿದ್ದಾರೆ ಇಲ್ಲಿ, ನಿರಂತರವಾಗಿ ಪ್ರತಿಭಟನೆ ಕೂಡ ಮುಂದುವರಿತಾ ಇರುವಂತದ್ದು. ಮೊದಲನೇದಾಗಿ ರೈತ ಮುಖಂಡರು ಬಸವಂತಪ್ಪ ಕಾಂಬಳೆ ಅವರನ್ನ ಮಾತಾಡ್ತೀವಿ. ಸರ್, ಈಗ ಈ ಒಂದು ಬೆಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ಮುಂದಿನ ನಡೆಯನ್ನು ಇದಕ್ಕೆ ಒಪ್ಕೊಂತೀರಾ ಅಥವಾ ಇದ್ರ ಜೊತೆಗೆ ಏನು ಅಡಿಷನಲ್ ಆಗಿ ಏನೇನು ಬೇಡಿಕೆಗಳಿದೆ ಮತ್ತು ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈಗ ನಿನ್ನೇನು ರಾಜ್ಯದ ಮುಖ್ಯಮಂತ್ರಿಗಳು ರೈತರನ್ನು ಮತ್ತು ಕಾರ್ಖಾನೆ ಕರೆದು ಮೀಟಿಂಗ್ ಮಾಡುವಂಥದ್ದು ಏನು ಅಲ್ಲಿ ಹೇಳಿಕೆ ಕೊಟ್ಟಾರಂದ್ರೆ, ಏನು ಕಾರ್ಖಾನೆ ಮಾಲಕರುಗಳು 3,250 ರೂಪಾಯಿ ಕೊಡ್ತಾರ, ಸರ್ಕಾರದಿಂದ 50 ರೂಪಾಯಿ ಕೊಡ್ತೀವಿ, 3,300 ರೂಪಾಯಿ ರೇಟ್ ಘೋಷಣೆ ಅಂತನ್ನುವಂಥ ಪದ ಬಳಕೆ ಮಾಡ್ಯಾರ. ಇದು ಕಬ್ಬು ಬೆಳೆಗಾರರಿಗೆ ಗೊಂದಲ ಸೃಷ್ಟಿ ಮಾಡಿದ್ದಿಲ್ಲೇ. ಅದು ಹೆಂಗಂದ್ರೆ ಅದ್ರಾಗ ಇನ್ನೊಂದು ಪಾಯಿಂಟ್ ಭಾಳ ಮುಖ್ಯವಾದದ್ದನ್ನ L1.2 ಹೇಳ್ಯಾರ, 2 ಅದಕ್ಕಾಗಿ ಈ ಪದ ಭಾರಿ ಡೇಂಜರ್ ಐತಿ. ಅದಕ್ಕಾಗಿ ರಾಜ್ಯದ ಕಬ್ಬು ಬೆಳೆಗಾರ ಹೇಳುದಿಷ್ಟೇ, ರಾಜ್ಯ ಸರ್ಕಾರ ರೈತರ ಪರವಾಗಿ ರೇಟ್ ಘೋಷಣೆ ಆಗಿಲ್ಲ. ಮುಧೋಳ ತಾಲೂಕಿನ ಏನ ನಾವು ಹೋರಾಟ ಮಾಡಾಕತ್ತೀವಿ, ರಾಜ್ಯದ ಎಲ್ಲ ಕಬ್ಬು ಬೆಳೆಗಾರರು 3,500 ರೂಪಾಯಿಯನ್ನು ನಾವು ಹೇಳಿವಿ. ಆ 3,500 ರೂಪಾಯಿ ಘೋಷಣೆ ಆಗುವವರೆಗೆ ಮುಧೋಳ ಹೋರಾಟ ಮುಂದುವರಿತೈತಿ. ಆ ದೃಷ್ಟಿಯಿಂದ ಸರ್ಕಾರ ದಿಪ್ ತೆಗೆಸುವಂಥ ಕೆಲಸ ಮಾಡಬಾರ್ದು. ಯಾಕೆ ಹೇಳಾಕತ್ತೀವಿ ಅದನ್ನಂದ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೆ ಉತ್ತರ ಕರ್ನಾಟಕದ ಕಬ್ಬಿನ ರಿಕವರಿ ಏನಂತ ಮೊದಲು ಅಧ್ಯಯನ ಮಾಡಿ, ದಕ್ಷಿಣ ಕರ್ನಾಟಕದ ಕಬ್ಬು ಬೆಳೆಗಾರದು ಕಬ್ಬಿನ ರಿಕವರಿ ಏನಂತ ಚರ್ಚೆ ಮಾಡ್ರಿ, FRP ಬದಲು ಏನು ಮೋಸ ಆಗಿತ್ತು ಅನ್ನೋ ಬಗ್ಗೆ ಚರ್ಚೆ ಮಾಡ್ರಿ, ಅರ್ಥ ಮಾಡ್ಕೊಂಡು ತಿಳ್ಕೊಂಡ ರೇಟ್ ಘೋಷಣೆ ಮಾಡ್ರಿ ಹೊರತು ರೈತರ ಕನ್ಫ್ಯೂಸ್ ಮಾಡುವಂಥದ್ದಾಗಬಾರ್ದು. ಯಾಕಂದ್ರೆ ಟಿವಿ ಒಳಗೆ ಅಥವಾ ಮೀಡಿಯಾದಾಗ ಅಲ್ಲಿ ಏನಾಗೈತೆ ಅಂದ್ರೆ ರೈತರಿಗೆ ಸಿಹಿ ಸುದ್ದಿ 3,300 ರೂಪಾಯಿ ಸರ್ಕಾರ ಘೋಷಣೆ ಆಗೈತಿಲ್ಲ, ಇದು ರೈತರಿಗೆ ಗೊತ್ತಿರಲಿ. ಆ ರಿಕವರಿ ಪಾಯಿಂಟ್ ಹೆಚ್ಚು ಕಮ್ಮಿ ನಾವು ಹ್ಞೂ ಅಂದ್ಬಿಟ್ರೆ ರೈತರಿಗೆ ಭಾರಿ ಅಪಾಯಕಾರಿ ಐತಿ. ನಿಮ್ಮ 3,100 3,050 ರೂಪಾಯಿ ಮಾತ್ರ ಸಿಗತೈತಿ, ಇದು 3,300 ಅನ್ನೋದನ್ನ ಸುಳ್ಳು ಐತಿ, ಭಾರಿ ಡೇಂಜರ್ ಐತಿ. ಅದಕ್ಕೆ ಕಬ್ಬು ಬೆಳೆಗಾರ ಯಾರು ಒಪ್ಕೋಬಾರ್ದು, ಯಾರು ಕಬ್ಬು ಕಡಿಬಾರ್ದು. 3,500 ಘೋಷಣೆ ಆಗುವವರೆಗೆ ನಮ್ಮ ಹೋರಾಟ ಮುಂದುವರಿತೈತಿ. ಎಲ್ಲ ರೈತರು ಹೆಚ್ಚಿನ ಇದಕ್ಕೆ ಹೋರಾಟಕ್ಕೆ ಬರ್ಬೇಕಂತ ರೈತರಲ್ಲಿ ವಿನಂತಿ. ಈಗ ನೀವು ಇದ್ರ ಬಗ್ಗೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ, ಈಗ ಮಾಧ್ಯಮದಲ್ಲಿ ಸಿಹಿ ಸುದ್ದಿ ಅಂತ ಬರ್ತಾ ಇದೆ ಅಂತೆಲ್ಲ ಮಾತನ್ನ ಹೇಳ್ತಿದ್ರಿ. ಎಲ್ಲೋ ಒಂದ್ ಕಡೆ ಇದನ್ನ ರೈತರನ್ನೇ ಒಂದು ಸ್ವಾಗತ ಮಾಡ್ಕೊಂಡು ಸೆಲೆಬ್ರೇಷನ್ ಮಾಡ್ತಾರೆ. ಅಂದ್ರೆ ಈ ಬೆಳಗಾವಿ ಅಷ್ಟೇ ಅಲ್ಲ, ಬಾಗಲಕೋಟೆ ಜಿಲ್ಲೆಯಲ್ಲೂ ಕೂಡ ಕೆಲವೊಂದ್ ಕಡೆ ಸೆಲೆಬ್ರೇಷನ್ ಮಾಡ್ತಾ ಇದ್ದಾರೆ. ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಕಾರ್ಖಾನೆಯವರು ಇದು ತಮ್ಮ ಪರವಾಗಿ ಲಾಬಿ ಮಾಡಕ್ ಬಿಟ್ಟಂಥದ್ದು, ಇದು ನಿನ್ನೆ ನಡೆದಂಥದ್ದು ಸೆಲೆಬ್ರೇಷನ್. ಅದು ಏನು ಮಾಡ್ತಕ್ಕದ್ದು ಅದೇನು ನಮ್ಗೇನು ಕಂಡು ಬಂದಿಲ್ಲ. ಹಂಗಿರ್ತಾರೆ ಈಗ ಇಲ್ಲೇ ಬೆಳಗಾವಿ ಜಿಲ್ಲಾದಾಗ ಕಾರ್ಖಾನೆ ಪರವಾಗಿರುವಂಥ ರೈತರು ಅದಾರ. ಅವರು ಒಂದು ತಿಳ್ಕೊಬೇಕು, ನೀವು ಇಲ್ಲೆಲ್ಲಿ ಮನೆ ಸೆಲೆಬ್ರೇಷನ್ ನಿನ್ನೆ ಮಾಡಿದ್ರಲ್ಲ ಅದು ಪೂರ್ವ ನಿಯೋಜಿತ, ಅವೆಲ್ಲ ಪ್ಲ್ಯಾಂಡ್ ಅವರಲ್ಲಿ ಬಂದು ಇನ್ನೂ ಮುಖ್ಯಮಂತ್ರಿ ಮೀಟಿಂಗ್ ಕಂಪ್ಲೀಟ್ ಆಗಕ್ಕಿಂತ ಮೊದಲನ ಅವೆಲ್ಲ ಗುಲಾಲ್ ತಂದು ಅಲ್ಲೆಲ್ಲ ಇದನ್ನು ತಂದಿಟ್ಟು ಪಟಾಕಿ ಅವೆಲ್ಲ ನಡೆಯುವ ಇವೇನು ಹೊಸದಲ್ಲ ನಮಗೆ. ಆಮೇಲೆ ಮುಖ್ಯಮಂತ್ರಿಗಳು ಏನು ಮಾಡಿದಾರಲ್ಲ 50 ರೂಪಾಯಿ ನಾವು ಕೊಡ್ತೀವಿ ಅಂತ ತಿಳ್ಕೊಂಡು ಭಾಳ ನಾಚಿಗೇಡಿನ ಸಂಗತಿ, ಭಾಳ ಅವಮಾನ ಮಾಡುವಂಥದ್ದು ಇದು. ಕಬ್ಬು ಬೆಳೆಗಾರಿ ನಿಮ್ಗೆ ಏನು ಭಿಕ್ಷಾ ಕೊಡ್ತೀರ? ಯಾರು ಕೇಳಿದ್ರೆ ನಿಮ್ಮ 50 ರೂಪಾಯಿನ ನಾವು ಕಬ್ಬು ಕೊಟ್ಟಿದ್ದಿಲ್ಲ, ಕಾರ್ಖಾನೆಯವ್ರ ಕಡೆ ತೊಗೋತೀವಿ ನಾವು. ನೀವು ನಮಗೆ ಬರೀ ನಮ್ಗೆ ಸಪೋರ್ಟ್ ಮಾಡಿರಿ, ಬಂದೋಬಸ್ತಿ ನಮಗೆ ಕೊಡ್ರಿ. ಕಾನೂನು ಮೀರಿ ಇವತ್ತು ನೀವು ಸರ್ಕಾರನ ದಿಕ್ಕು ತಪ್ಪಿಸುವಂಥ ಕೆಲಸ ಕಾರ್ಖಾನೆಯವ್ರು ಮಾಡ್ತಾರೆ, ನಿಮ್ಗೆ ಗೊತ್ತಾತ್ರಲ್ಲ. ನಮಗೆ ಕಾರ್ಖಾನೆ ಲಾಭದಾಯಕ ಇಲ್ಲ, ನಮ್ಗೆ ಕೊಡೋಕ್ಕಾಗಂಗಿಲ್ಲ, ಹಣಿ ಒಳಗದಾವತ್ತೇಳಿ ಹೇಳುವಂಥವ್ರಿಗೆ ನೀವೇನು ಹೇಳಿದ್ರಿ? ಕಾರ್ಖಾನೆಯಾಗ ಮುಚ್ಚಿಬಿಡ್ರಿ. ಒಂದಿದ್ದವ್ರು 8 ಕಾರ್ಖಾನೆಯಾಗ ಮಾಡಿದ್ರೆ ಕೇಳಿದ್ರಲ್ಲ ಮುಖ್ಯಮಂತ್ರಿಯವರ. ಇದ್ರ ಜೊತೆಗೆ ಈಗ 3,300 ರೂಪಾಯಿ ಬೆಲೆ ಘೋಷಣೆ ಮಾಡಿದರೆ 11.25 ರಿಕವರಿ ವಿಚಾರ ಮೇಲೆ
ಉಳಿದವ್ರ ಪರಿಸ್ಥಿತಿ ಹೆಂಗಂತಂದ್ರೆ ಅದು ಸಾಕಷ್ಟು ಗೊಂದಲ ಕಾರಣವಾಗಿದೆ ಅಂತ ನೋಡಿ. ಇದು ರಿಕವರಿ ಅನ್ನುವಂಥದ್ದು ಮೋಸ. ರಿಕವರಿ ಅಂದ್ರೆ ಏನು ಏನು ಮುಖ್ಯಮಂತ್ರಿ ಅವ್ರಿಗೆ ಏನದು ಪಾಪ ಈಗ ನೋಡ್ರಿ, ರಿಕವರಿ ಕಾರ್ಖಾನೆಯವ್ರು ಹೇಳಿದ್ ರಿಕವರಿ, ಅದು ರೈತರಿಗೆ ಎಲ್ಲಿ ಗೊತ್ತಾಗುವಂಥದ್ದು ಅದನ್ನು ಸಾಬೀತು ಮಾಡುವಂಥದ್ದು ಕಾರ್ಖಾನೆಯವ್ರು ಮಾಡೋದಿಲ್ಲ. ಅದಕ್ಕೆ ಆ ರಿಕವರಿನ ನಾವು ಒಪ್ಪೋದಿಲ್ಲ. ರಿಕವರಿ ಮೇಲೆ ಇವ್ರು ಅಡಿಷನಲ್ ಪ್ರೈಸ್ ಕೊಡುವಂಥದ್ದು ಮೊದಲಿಂದ ಪದ್ಧತಿ ಐತಿ. ಅದಕ್ಕೆ ರಿಕವರಿ ಅದು 11.25 ಅದು 3250 ನೀವು 50 ನಾವು ಇದು ಡ್ರಾಮಾ ರೀ ನಿನ್ನೆ ನಡೆದದ್ದ. ಅದು ನಾವು ಎಲ್ಲಿ ಹೋಗಿದ್ದೀವಿ, ಅಲ್ಲಿ ನಮ್ಮನ್ನ ಯಾರು ಕೇಳಿದಾರ, ನಾವು ಒಪ್ಕೊಂಡಿಲ್ಲ. ಇದು ಬಾಗಲಕೋಟೆ ಜಿಲ್ಲೆ ಕಬ್ಬು ಬೆಳೆಗಾರ ಹೋರಾಟ ಏನು ಮುದೋಳದೊಳಗೆ ಐತಿ, ಇದು ಇಡೀ ಜಿಲ್ಲೆ ಒಳಗಿರುವಂಥ ಕಾರ್ಖಾನೆಯವರು 3500 ರೂಪಾಯಿ ತಾವು ಕೊಡ್ಬೇಕು. ಅದ್ರ ಸಿದ್ದರಾಮಯ್ಯನವ್ರು ಏನು 50 ಕೊಟ್ಟಾರಲ್ಲ, ಅದನ್ನ ಹಿಂದೆ ಪಡ್ಕೋಬೇಕು. 50 ಬೇಕಾಗಿಲ್ಲ ನಮಗೆ. ಆ ಭಿಕ್ಷಾ ಕೊಡುವಂಥದ್ದು 50 ರೂಪಾಯಿ ಬೇಕಾಗಿಲ್ಲ, 500 ರೂಪಾಯಿ. ನೀವು ಏನು ನಿಮ್ಮ ಮನೆಯಿಂದ ಕೊಡ್ತೀರಾ? ಏನು ಕಬ್ಬು ಬೆಳೆಗಾರ ಕೊಡುಗೆ ಏನು ಸಾಮಾನ್ಯ ಐತಿ ನಿಮಗೆ? ಬಜೆಟ್ಗೆ 50,000 ಕೋಟಿ ರೂಪಾಯಿ ಕಬ್ಬಿನಿಂದ ಬರ್ತೈತೆ ನಿಮಗೆ. ಗ್ಯಾರಂಟಿ ನಮ್ಮ ಮೇಲೆ ನಡೆದಾವ. ನೀವೇನು 50,000 ಕೋಟಿ ತಗೊಂಡು ಟನ್ನಿಗೆ 50 ಕೊಟ್ರೆ ಏನು ಒಂದು 200 ಕೋಟಿ ರೂಪಾಯಿ ನಮಗೆ ಬೇಕಾಗಿಲ್ಲ. ಕೊಟ್ರೆ 2-3 ಕೋಟಿ ರೂಪಾಯಿ ಆಕತಿ. 2,500 ಕೋಟಿ ರೂಪಾಯಿ ಟನ್ನಿಗೆ 500 ರೂಪಾಯಿ ಕೊಂಡು ನಿಮ್ಮ ಅಪ್ಪನಿಗೆ ಗಂಟು ನುಕ್ಸಾನ ಆಗಂಗಿಲ್ಲ. ಏನಾಗಂಗಿಲ್ಲ ಸರ. ಸಿದ್ದರಾಮಯ್ಯನವರೇ, ನೀವು ಇನ್ನೂ ಮುಂದೈತಿ ನಿಮ್ಮ, ಈಗಿಲ್ಲ. ಈಗ ನೀವೇನು ಕೊಡೋದು ಬೇಡ. ನಮಗೆ ಕಾರ್ಖಾನೆಯವರಿಂದ 3,500 ರೂಪಾಯಿ ನಿಮ್ಮ ಕಡೆ ಕೊಡ್ಸಕ್ಕೆ ಆಗಂಗಿಲ್ಲ. ನಮ್ಗೆ ಗೊತ್ತೈತಿ. ನಮಗೆ ಬಿಟ್ಟು ಬಿಡ್ರಿ, ನಾವು ತಗೋತೀವಿ. ಈ ಡ್ರಾಮಾ ಎಲ್ಲ ಯಾಕೆ ಮಾಡ್ತೀರಿ? ಎಸ್ಪೆಷಲಿ ಇದಕ್ಕೆ ಸಂಬಂಧಪಟ್ಟಂತೆ ಗೊಂದಲ ನಿವಾರಿಸಿ ಮಾಡುವಂಥ ಒಂದು ವಿಚಾರ ಆಗಿರ್ಬೋದು, ನಿಮಗೆ ಕನ್ವಿನ್ಸ್ ಮಾಡುವಂಥ ವಿಚಾರಕ್ಕಾಗಿರ್ಬೋದು. ಈಗ ಸಕ್ಕರೆ ಸಚಿವರಾಗಿರಿ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬರ್ಬೇಕಂತ ಆಗ್ರಹ ಮಾಡ್ತಾರೆ, ಹೆಂಗಂತ? ಈಗ ನಿನ್ನೆ ಜಿಲ್ಲಾಧಿಕಾರಿಗಳು ಬಂದಿದ್ದಾರೆ. ಅದೊಂದು ಸೌಜನ್ಯದಿಂದ ನಾವು ಅವರಿಗೆ ಏನು ಮಾತಾಡಿ ಕಳಿಸಿದೀವಿ. ಇಲ್ಲ ಮಾರ್ಗಸೂಚಿ ಬರ್ಬೇಕಂತ ಹೇಳ್ಯಾರ. ಗೊಂದಲದ ಮಾರ್ಗಸೂಚಿ ನಮಗೆ ಬೇಕಾಗಿಲ್ಲ. ನಾವು ಸ್ಪಷ್ಟದೀವಿ. ನಾವು 3500 ಹೋರಾಟ ಮಾಡೀವಿ. ಇನ್ನೊಂದು ಗೊತ್ತಿಲ್ಲ, ಬೇರೆ ಬೇರೆ ಜಿಲ್ಲೆ ಒಳಗೆ ಬೇರೆ ಬೇರೆ ಸಮಸ್ಯೆ ಅದಾವೆ. ಅದು ಬೆಳಗಾವಿ ಪುರ್ತಕ್ಕೆ ಏನೇನೋ ಅವ್ರು ನಮ್ಮ ಬಾಗಲಕೋಟೆ ಇಲ್ಲಿ ಮುಧೋಳದೊಳಗೆ ಇರುವಂಥ ಕಾರ್ಖಾನೆಗಳು ನಮಗೆ ಬಾಕಿ ಕೊಡ್ತೀವಿ, ಏನದಾವಲ್ಲ ಬಾಕಿಗಳನ್ನ ಕೊಡ್ತೀವಿ. ಅದು ಕಮಿಟ್ ಆಗಿದ್ದಾರೆ. 114 ರೂಪಾಯಿ ಹಾರ್ವೆಸ್ಟಿಂಗ್ ಇರ್ಬೋದು, 62 ರೂಪಾಯಿ ಹಿಂದಿನ ಬಾಕಿ ಇರ್ಬೋದು, 175 ರೂಪಾಯಿ 18. ಇವನ್ನೆಲ್ಲನೂ ಇಲ್ಲಿ ನೋಡ್ರಿ, ಒಂದು ಏನು ಘೋಷಣೆ ನಮ್ದು ಏನೈತೆ ಅಂದ್ರೆ ಹೋರಾಟದ ಮೂಲ ತತ್ವ ಏನಂದ್ರೆ, ಅವರು ಕಾರ್ಖಾನೆಯವ್ರು ನಮ್ಮ ಕಡೆ ಕಬ್ಬು ತಗೊಂಡಾರಲ್ಲ, ಕಾರ್ಖಾನೆ ಅವರು ಈ ವೇದಿಕೆಗೆ ಬರ್ತಾರೆ, ನಮ್ಮ ಜೊತೆ ಸೌಹಾರ್ದಯುತವಾಗಿ ಮಾತುಕತೆ ಮಾಡ್ತಾರೆ, ಅವರು ಒಪ್ಕೋತಾರೆ. ನಾವು ಅವರು ಕೂಡಿ ಒಪ್ಪಂದ ಮಾಡ್ಕೊಂಡು ನಮಗೆ ಲೆಟರ್ ಕೊಟ್ಟ ನಂತರ ಅವ್ರ ವ್ಯವಹಾರ ಬಗ್ಗೆ ಇರ್ತೈತಿ. ಹೊಸ ಹಂಗಾಮ ಚಾಲೂ ಆಗ್ಬೇಕಂತೇಳಿ ಅಂದ್ರೆ 24-25 ಕಬ್ಬು ಕೊಟ್ಟಿವಲ್ಲ, ಅದಕ್ಕೊಂದು ಕಾನೂನು ಐತಿ. ಇಲ್ಲಿ ನೀವೇನು ಕೊಟ್ಟಿರ್ತೀರಿ, 3,000 ರೂಪಾಯಿ ಹೋದ ಸಲ ಕೊಟ್ಟಿದ್ದಾರೆ. ಅದು ಮೊದಲನೇ ಕಂತಿನ ಹಣ. ಎರಡನೇ ಕಂತಿನ ಹಣ ಕೊಡ್ಬೇಕಾಗತಿ. ನಾವು ಹಳಿದು ಮಾತಾಡಿ ಹಳಿದು ಮುಗಿಸ್ಕೊಂಡ ಹೊಸಾದಕ್ಕೆ ಹೋಗೋರು ನಾವು. ನಮಗೇನು ಆತುರಿಲ್ಲ. ಯಾವ ಕಬ್ಬು ಬೆಳೆಗಾರನು ಸಹಿತ ಆ ಥರ ಮಾಡಕತ್ತಿಲ್ಲ. ಸುಮ್ಮನೆ ಇದನ್ನು ಗುಲ್ಲೆಬ್ಸ್ಯಾರ. ಇವತ್ತೇನೈತಲ್ಲ ಈ ಹೋರಾಟ ಒಂದು ತಾರ್ಕಿಕ ನಿರ್ಣಾಯಕ ಹಂತಕ್ಕೆ ಹೋಗುತ್ತಾನ ಸಹಿತ ಬಿಡಂಗಿಲ್ಲ. ಅದು 3500 ತಗೊಳ್ತಾನ. ಎಸ್ಪೆಷಲಿ ಸಕ್ಕರೆ ಸಚಿವರಿಗೆ ಇದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ನೀವು ಇಲ್ಲಿ ಕಂಟಿನ್ಯೂ ಪ್ರತಿಭಟನೆಯನ್ನು ಮುಂದುವರಿಸ್ತಾ ಇದ್ದೀರಿ. ಈ ಬೆಲೆ ವಿಚಾರದಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದು, ಏನು ಹೇಳಕ್ಕೆ ಸಚಿವರು? ಸಕ್ಕರೆ ಸಚಿವರು ಭಾಳಷ್ಟು ತಿಳ್ಕೊಬೇಕಾಗೈತಿ. ಅವ್ರು ತಿಳ್ಕೊಂಡು ಮಾತಾಡಕತ್ತಿದ್ದಾರೆ. ಏನಂತ ಹೇಳಿ ಅಂದ್ರೆ, ಈ ರಿಕವರಿ ಹೋಲಿಕೆ ಮಾಡೋಂಥದ್ದು ಮಹಾರಾಷ್ಟ್ರದ್ದು ಎಲ್ಲ ಮಾಧ್ಯಮನೂ ಕನ್ಫ್ಯೂಸ್ ಮಾಡ್ತಾರೆ. ಅವರು ಇಲ್ಲಿ ಬಿಜಾಪುರದವ್ರು ಬಸವನಾಡಿನವ್ರ ಅವರು ಯಾಕಂತೇಳಿ ಅಂದ್ರೆ ಅವ್ರಿಗೆ ಅಪಚಾರ ಮಾಡಕತ್ತಿದ್ದಾರೆ ಬಸವಣ್ಣವ್ರಿಗೆ. ಇಲ್ಲಿ ಏನೈತೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳಿ ಜನರಿಗೆ. ಇವರು ನಮ್ಮ ಜೊತೆ ಎಲ್ಲ ಈ ನಾಡಿನೊಳಗೆಲ್ಲ ಬೆಳೆದಂಥವ್ರ ಕಬ್ಬು ಅನ್ನೋದು ಏನೆಲ್ಲ ಗೊತ್ತೈತಿ. ರೈತರಿಗೆ ಇವರು ಅವಮಾನಕರವಾಗಿ ನಡ್ಕೊಳ್ಳುವಂಥದ್ದನ್ನು ನಾವು ಸಹಿಸೋದಿಲ್ಲ. ಅವರು ತತ್ಕ್ಷಣ ಅವ್ರಿಗೆ ಏನಾರ ಕಳಕಳಿ ಇತ್ತಂತೇಳಿ ಅಂದ್ರೆ ಈ ಭಾಗದ ಬಗ್ಗೆ ಆಗಲಿ ರೈತರ ಬಗ್ಗೆ ತತ್ಕ್ಷಣ ನಮ್ಮ ಜೊತೆ ಮಾತುಕತೆಗೆ ಬರಲಿ. ಅವ್ರಿಗೆ ಗೊತ್ತೈತಿ ನಾವು ಏನದೀವಿ ಅನ್ನುವಂಥದ್ದು. ಕಬ್ಬ ಇದು ಕಾರ್ಖಾನೆ, ಇವ್ರ ಕಾರ್ಖಾನೆ, ಇವ್ರ ಜೊತೆ ಏನು ವ್ಯವಹಾರ ಮಾಡ್ಕೊಂಡಾರ ಮೊನ್ನೆ ಅವೆಲ್ಲ ಬೇಡ. ಅದಕ್ಕೆ ನಿಜವಾಗಿ ನೈಜ ಕಳಕಳಿ ಇತ್ತಂತೇಳಿ ಅಂದ್ರೆ ನಾವು ಅವ್ರನ್ನ ಅವಮಾನಿಸೋದಿಲ್ಲ. ನಮಗೆ ಭಾಳ ಗೌರವ ಐತಿ. 20 ವರ್ಷದಿಂದ ನಾವೆಲ್ಲ ಹೋರಾಟ ಮಾಡಿದೀವಿ. ಅವರು ಸೀದಾ ನಮ್ಮ ವೇದಿಕೆಗೆ ಬರಲಿ, ಏನು ಅನ್ನೋದು ನಾವೆಲ್ಲ ಹೇಳ್ತೀವಿ. ಮಾತುಕತೆಗೆ ನಾವು ತಯಾರದೀವಿ. ಅವ್ರು ಬರಲಿಲ್ಲ ಅಂದ್ರೂ ನಮಗೇನು ಬೇಜಾರಿಲ್ಲ. ಆದ್ರೆ ಅವರು ಏನು ಸಕ್ಕರೆ ಖಾತೆ ಸಿಕ್ಕತ್ತಿಲ್ಲ, ಆ ಖಾತೆಗೆ ಅವಮಾನ ಮಾಡುವಂಥ ಕೆಲಸ ಮಾಡಕತ್ತಿದ್ರೆ ಅವ್ರಿಗೆ ನಾವು ವಿನಂತಿ ಮಾಡ್ತೀವಿ, ಆ ಥರ ಮಾಡಬಾರ್ದತ್ತೀವಿ. ಇದಿಷ್ಟು ಇಲ್ಲಿನ ರೈತರ ಮಾತು. ಯಾಕಂದರೆ ಈಗಾಗಲೇ ನಾವು ಏನು 3,500 ರೂಪಾಯಿ ಪ್ರತಿ ಟನ್ಗೆ ಬೇಕಂತಂದು ಪ್ರತಿಭಟನೆ ಮಾಡ್ತಾ ಇದ್ವಿ. ನಮ್ಮ ಪ್ರತಿಭಟನೆಯ ಒಂದು ವಿಚಾರ ಮತ್ತು ನಮ್ಮ ನಿರ್ಧಾರ ಅಚಲವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಇದರಿಂದ ನಾವು ಹಿಂದೆ ಸರಿಯುವ ಪ್ರಶ್ನೆ ಏನಿಲ್ಲ. ಅದ್ರ ಜೊತೆಗೆ ಸಕ್ಕರೆ ಸಚಿವರು ಖುದ್ದಾಗಿ ನಮ್ಮ ವೇದಿಕೆಗೆ ಬಂದು ನಮಗೆ ಸ್ಪಷ್ಟೀಕರಣ ಕೊಡಬೇಕು ಮತ್ತು ಅದ್ರ ಜೊತೆಗೆ ನಾವು ಅವ್ರ ಜೊತೆ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡ್ತೀವಿ, ಅದಕ್ಕೆ ಅವಕಾಶ ಕೊಡಬೇಕು ಅನ್ನೋ ಮಾತನ್ನು ಇಲ್ಲಿನ ರೈತರು ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.